ಇನ್ನು ಎಲ್ಲ ರಾಜಕಾರಣದ ಗೊಂದಲಗಳ ನಡುವೆ ಡಿಕೆ ಶಿವಕುಮಾರ್ ಟೆಂಪಲ್ ರನ್ ನಡೆಸುತ್ತಿದ್ದಾರೆ. ಪ್ರತ್ಯಂಗಿರಾ ದೇವಿಯ ಮೊರೆ ಹೋಗಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ರಾಜ್ಯದಲ್ಲಿ ಕಾಂಗ್ರೆಸ್ನಲ್ಲಿ ಒಂದ್ ಕಡೆ ಮುಖ್ಯಮಂತ್ರಿ ಬದಲಾವಣೆ ಅಂತಾರೆ, ಇನ್ನೊಂದು ಕಡೆ ಸಂಪುಟದ ಏನೋ ವಿಸ್ತರಣೆ ಪುನಾರಚನೆ ಅಂತಾರೆ, ಇನ್ನೊಂದು ಕಡೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಅಂತಾರೆ. ಆ ನಡುವೆ ದೇವರೇ ನನ್ನನ್ನು ಕಾಪಾಡುವಂತ ಡಿಕೆ ಶಿವಕುಮಾರ್ ಪ್ರತ್ಯಂಗಿರಾ ದೇವಿಯ ಮೊರೆ ಹೋಗ್ತಿದ್ದಾರೆ. ನಾಳೆ ತಮಿಳುನಾಡು ಪ್ರವಾಸವನ್ನು ಕೈಗೊಳ್ಳುತ್ತಾರೆ. ಮೊದಲಿಗೆ ಕುಂಭಕೋಣಂನ ಪ್ರತ್ಯಂಗಿರಾ ದೇವಿ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ನಂತರ ಕಾಂಚೀಪುರಂನ ವರದರಾಜ ಪೆರುಮಾಳ ದೇಗುಲಕ್ಕೂ ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಭೇಟಿಯನ್ನು ಪಡೆಯಲಿದ್ದಾರೆ. ದೇವರ ದರ್ಶನ ಎಲ್ಲ ಮುಗಿಸ್ಕೊಂಡು ಸಂಜೆ ಒಳಗಡೆ ವಾಪಸ್ ಬೆಂಗಳೂರಿಗೆ ಆಗಮಿಸ್ತಾರಂತೆ. ಸೊ ನಾಳೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಟಿಪಿ ಪ್ರಕಾರ ಅವರು ತಮಿಳುನಾಡು ಪ್ರಯಾಣವನ್ನು ಬೆಳೆಸ್ತಿದ್ದಾರೆ. ಎರಡು ಪ್ರಮುಖ ದೇವಾಲಯಗಳು ಪ್ರತ್ಯಂಗಿರಾ ದೇವಿ ಮತ್ತು ಮತ್ತೊಂದು ಪ್ರಮುಖ ದೇವಾಲಯಕ್ಕೆ ಹೋಗಿ ದೇವರ ದರ್ಶನವನ್ನು ಪಡೆದು ಪುನೀತರಾಗೋದಕ್ಕೆ ಟೆಂಪಲ್ ರನ್ಗೆ ಡಿಕೆ ಶಿವಕುಮಾರ್ ಮುಂದಾಗಿದ್ದಾರೆ. ಆನಂದ್ ಈ ಬಗ್ಗೆ ಮಾಹಿತಿ ಕೊಡ್ತಾರೆ, ಫೋನ್ ಸಂಪರ್ಕದಲ್ಲಿದ್ದಾರೆ. ಆನಂದ್, ರಾಜ್ಯ ರಾಜಕಾರಣದ ಡೆವಲಪ್ಮೆಂಟ್ಗಳೇ ಡಿಕೆ ಶಿವಕುಮಾರ್ ಅವರನ್ನು ದೇವಸ್ಥಾನಕ್ಕೆ ಓಡಿಸ್ತಾ ಇದೆಯಾ ಅಥವಾ ಏನಾದರೂ ಹರಕೆಗಿರಕೆ ಏನಾದರೂ ಕಟ್ಕೊಂಡಿದ್ರಂತ? ಯಾಕೆ ಈ ಟೆಂಪಲ್ ರನ್? ಖಂಡಿತವಾಗ್ಲೂ ಪ್ರಣತ್, ಇತ್ತೀಚೆಗೆ ಡಿಕೆ ಶಿವಕುಮಾರ್ ಅವರಿಗೆ ಸ್ವಪಕ್ಷೀಯರಿಂದಲೇ ಪದೇ ಪದೇ ತಲೆನೋವು, ಟೆನ್ಷನ್ ಅಂತ ಬರ್ತಾನೆ ಇದೆ. ಯಾಕೆಂತಂದ್ರೆ ಡಿನ್ನರ್ ಮೀಟಿಂಗ್ ಗಳೇನಿದೆ ಇದು ಡಿಕೆ ಶಿವಕುಮಾರ್ ಅವರ ಒಂದು ನಿದ್ದೆಯನ್ನ ಕಟ್ತಿರ್ತಕ್ಕಂಥದ್ದು. ಎಲ್ಲೋ ಒಂದು ಕಡೆ ಸಿಎಂ ಬದಲಾವಣೆಗೆ ಅಪಸ್ವರಗಳು ವ್ಯಕ್ತವಾಗ್ತಾ ಇದೆ. ಜೊತೆಗೆ ಹೆಚ್ಚುವರಿ ಡಿಸಿಎಂ ಗಳನ್ನ ಮಾಡಿ ಡಿಕೆ ಶಿವಕುಮಾರ್ ಅವರನ್ನ ವೀಕ್ ಮಾಡ್ತಕ್ಕಂಥ ಒಂದು ಪ್ರಯತ್ನಗಳು ಕೂಡ ನಡೀತಾ ಇದೆ ಅನ್ನೋ ಚರ್ಚೆಗಳು ಜೋರಾಗಿ ನಡೀತಾ ಇರ್ತಕ್ಕಂಥದ್ದು. ಈಗಾಗಲೇ ಕಾಂಗ್ರೆಸ್ ನಲ್ಲಿ ಏನೆಲ್ಲ ಒಂದು ಚಟುವಟಿಕೆಗಳು ನಡೀತಾ ಇದೆ, ಇದು ಬಹಳಷ್ಟು ಶೀತಲ ಸಮರಕ್ಕೂ ಕೂಡ ಕಾರಣ ಆಗಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಡಿಕೆ ಶಿವಕುಮಾರ್ ಅವರು ದೆಹಲಿಯಲ್ಲಿ ಹೈಕಮಾಂಡ್ ನಾಯಕರನ್ನು ಭೇಟಿ ಮಾಡಿ ಚರ್ಚೆಯನ್ನ ಮಾಡಿದ್ರು. ಈಗ ಅಂತಿಮವಾಗಿ ದೇವರ ಮೊರೆ ಡಿಕೆ ಶಿವಕುಮಾರ್ ಹೋಗಿದ್ದಾರೆ ಅಂತ ಹೇಳ್ಬಹುದು. ನಾಳೆ ಎರಡು ದೇವಸ್ಥಾನಗಳಲ್ಲಿ, ಪ್ರಮುಖವಾಗಿ ತಮಿಳುನಾಡಿನ ಕುಂಭಕೋಣಂನಲ್ಲಿ ಇರ್ತಕ್ಕಂಥ ಪ್ರತ್ಯಂಗಿರಾ ದೇವಿ ದೇವಸ್ಥಾನದಲ್ಲಿ ವಿಶೇಷವಾದಂತಹ ಒಂದು ಪೂಜೆಯನ್ನ ಹಮ್ಮಿಕೊಂಡಿದ್ದಾರೆ. ಜೊತೆಗೆ ಕಾಂಜೀಪುರಂನಲ್ಲಿ ಇರ್ತಕ್ಕಂಥ ವರದರಾಜ ಪೆರುಮಾಳ್ ಟೆಂಪಲ್ಗೂ ಹೋಗಿ ಅಲ್ಲೂ ಕೂಡ ಒಂದು ವಿಶೇಷ ಪೂಜೆಯನ್ನ ಹಮ್ಮಿಕೊಂಡಿರ್ತಕ್ಕಂಥದ್ದು. ಡಿಕೆ ಶಿವಕುಮಾರ್ ಅವರು ಈ ಒಂದು ಸಂಕಷ್ಟಗಳಿಂದ ಹೊರ ಬರೋದಕ್ಕೆ ದೇವರ ಮೊರೆ ಹೋಗಿದ್ದಾರೆ ಅನ್ನೊಂದು ಚರ್ಚೆಗಳು ಕೂಡ ಸದ್ಯಕ್ಕೆ ವ್ಯಕ್ತವಾಗ್ತಾ ಇರ್ತಕ್ಕಂಥದ್ದು. ಒಟ್ಟಿನಲ್ಲಿ ಡಿಕೆ ಶಿವಕುಮಾರ್ ಅವರು ತಮ್ಮ ಶತ್ರುಗಳ ನಾಶಕ್ಕೆ ಎಲ್ಲಾ ರೀತಿಯ ಒಂದು ರಣತಂತ್ರಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಒಂದು ಕಡೆ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಎಲ್ಲಾ ವಿರೋಧಿಗಳಿಗೆ ಮಣೆ ಆಗ್ತಕ್ಕಂಥ ಮತ್ತೆ ಅವರನ್ನ ಹಣಿತಕ್ಕಂಥ ಒಂದು ಕೆಲಸಕ್ಕೆ ಮುಂದಾಗಿದ್ರೆ, ಮತ್ತೊಂದು ಕಡೆ ತಾವು ನಂಬಿರ್ತಕ್ಕಂಥ ದೇವರ ಮೊರೆ ಹೋಗಿ ಅಲ್ಲೂ ಕೂಡ ಒಂದಷ್ಟು ಪ್ರಾರ್ಥನೆಗಳನ್ನ ಮಾಡೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಹಾಗಾಗಿ ಈಗ ಕಾಂಗ್ರೆಸ್ ನಲ್ಲಿ ನಡೀತಾ ಇರ್ತಕ್ಕಂಥ ಈ ಡಿನ್ನರ್ ಪಾಲಿಟಿಕ್ಸ್ ಜೊತೆಗೆ ಡಿಕೆ ಶಿವಕುಮಾರ್ ಅವರ ಟೆಂಪಲ್ ರನ್ ಏನಿದೆ ಇದು ಬಹಳಷ್ಟು ಒಂದು ಕುತೂಹಲಕ್ಕೆ ಕೂಡ ಕಾರಣ ಆಗಿದೆ. ಪ್ರಣೋದ್, ಥ್ಯಾಂಕ್ ಯು ಆನಂದ್ ಮಾಹಿತಿಗೆ.